20 ಬಾರಿ ಇರಿದು ಪತ್ನಿಯನ್ನ ಕೊಲೆಗೈದಿದ್ದಾನೆ ಪಾಪಿ ಪತಿ. ತುಮಕೂರು ಜಿಲ್ಲೆಯ ಅಂತರಸನಹಳ್ಳಿಯಲ್ಲಿ ಈ ರೀತಿಯಾದಂತ ಒಂದು ಮರ್ಡರ್ ಆಗಿದೆ. ಮನೆಯಲ್ಲೇ ಚಾಕುವಿನಿಂದ ಇರಿದು ಪತ್ನಿ ಗೀತಾ ಅವರನ್ನ ಹತ್ಯೆ ಮಾಡಲಾಗಿದೆ. 2 ವರ್ಷದ ಹಿಂದೆಯಷ್ಟೇ ನವೀನ್ ಜೊತೆ ಗೀತಾ ಮದುವೆಯಾಗಿತ್ತು. ಬಾಡಿಗೆ ಮನೆಯಲ್ಲಿ ದಂಪತಿ ವಾಸ ಆಗಿರ್ತಾರೆ, ನವೀನ್ ಮತ್ತೆ ಗೀತಾ. 2 ವರ್ಷದ ಹಿಂದೆ ಮದುವೆ ಆಗಿರೋದು. ಈಗ ಗೀತಾಳನ್ನ ಪತಿ 20 ಬಾರಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ ಅಂತ ಅಂದ್ರೆ ಅಂಥದ್ದೇನ್ ಕಾರಣ ಇತ್ತು ಅನ್ನುವಂಥದ್ದು ಪ್ರಶ್ನೆ. ನೋಡಿ, ನಾವು ನೋಡ್ತಾ ಇದ್ದೀವಿ, ಪತ್ನಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಆಕೆ ಉಸಿರು ಚೆಲ್ಲಿದ್ರು. ಇನ್ಫ್ಯಾಕ್ಟ್ ಬದುಕುಳಿಸುವಂತ ನಿಟ್ಟಿನ ಯಾವ ಪ್ರಯತ್ನ ಕೂಡ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಮತ್ತೊಂದು ಕಡೆ ಪತಿ ನವೀನ್ ಅನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು 20 ಬಾರಿ ಇರಿದು ಪತ್ನಿ ಗೀತಾ ಅವರನ್ನ ನವೀನ್ ಹತ್ಯೆ ಮಾಡಿದ್ದಾನೆ. ನಾನು ಮೊದಲೇ ಹೇಳಿದಾಗೆ ಅಂಥ ಸಿಟ್ಟೇನಿತ್ತು, ಈ ರೀತಿಯಾದಂಥ ಬ್ರೂಟಲ್ ಮರ್ಡರ್, ಆ ಮನಸ್ಥಿತಿ ಏನಿತ್ತು, ಇದಿನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಬಟ್ ವಿಷಯ ತಿಳಿದಿದ್ದು ಹೇಗೆ, ಅದು ಕೂಡ ಬಹಳ ರೋಚಕವಾಗಿದೆ. ಈ ಥರದೊಂದು ಮರ್ಡರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದ್ದು ಹೇಗೆ ಅಂತ. ಬಾಡಿಗೆ ಪಡೆಯೋಕೆ ಅಂತ ಮನೆ ಬಳಿ ಮಾಲೀಕ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಮರ್ಡರ್ ಆಗಿರೋದು ಗೊತ್ತಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅಂದರೆ ಈಗ ಡೇಟ್ ಎಷ್ಟು, ಇವತ್ತು 7ನೇ ತಾರೀಕು, ಈ 1ನೇ ತಾರೀಕಿಂದ 10ನೇ ತಾರೀಕು ತನಕ ಈ ಬಹುತೇಕ ಸಂದರ್ಭದಲ್ಲಿ ಬಾಡಿಗೆ ಕೊಟ್ಟಿರುವಂಥವ್ರು ಬಾಡಿಗೆ ಪಡೆಯೋಕೆ ಹೋಗ್ತಾರೆ ಮನೆ ಹತ್ರ. ಆ ಟೈಮ್ನಲ್ಲಿ ಮಾಲೀಕ ಹೋಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗೀತಾ ಅವರನ್ನು ನೋಡಿ ಅವರು ಶಾಕ್ ಆಗಿದ್ದಾರೆ. ಪೊಲೀಸರಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮನೆ ಮಾಲೀಕ. ನಾನು ಆಗ್ತಾನೆ ಹೇಳಿದಾಗೆ ಬಾಡಿಗೆ ಪಡೆಯೋದಕ್ಕೆ ಮನೆ ಮಾಲೀಕ ಬಂದಂತ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾಗಿದೆ. ರಕ್ತದ ಮಡುವಿನಲ್ಲಿ ಗೀತಾ ಬಿದ್ದಿರೋದನ್ನು ನೋಡಿ ಅವರು ಕೂಡ ಶಾಕ್ ಆಗಿದ್ದಾರೆ. ವಿಷಯ ಏನು ಅಂತಾರೆ, ನವೀನ್ ಕುಡಿದು ಮತ್ತಿನಲ್ಲಿ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಅನುಮಾನ. ಹಂತಕ ಪತಿ ನವೀನ್ಗಾಗಿ ಸದ್ಯ ಈಗ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಆತ ಹಾಗಾದ್ರೆ ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅನ್ನೋದು ಈಗ ಮೇಲೋಡಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಸಂಗತಿ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಡಾಗ್ ಸ್ಕ್ವಾಡ್ ಸಮೇತವಾಗಿ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾದ್ರು ಸ್ಥಳದಲ್ಲಿ ಪುರಾವೆಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಈಗ ಪರಿಶೀಲನೆ ಮಾಡಿದ್ದಾರೆ. ಮನೆ ಮಾಲೀಕನಿಂದ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಬಹುಶಃ ಏನಾದ್ರು ಮನೆ ಮಾಲೀಕ ಈಗ ಬಾಡಿಗೆ ಪಡೆಯೋದಕ್ಕೆ ಮನೆ ಬಳಿ ಬರದೇ ಹೋಗಿದ್ದಿದ್ರೆ ಇನ್ನೂ ಅದೆಷ್ಟು ದಿವಸ ಗೊತ್ತಿಲ್ಲ. ಆಕೆ ಮನೆ ಒಳಗೆ ಈ ಕೊಂದು ಪರಾರಿ ಆಗಿರುವಂಥ ಪತಿ ಎಲ್ಲಿದಾನೋ ಗೊತ್ತಿಲ್ಲ. ಆಕೆ ಮನೆ ಒಳಗೆ ಆಕೆ ಡೆಡ್ ಬಾಡಿ ಬಿದ್ದು ಇನ್ನೇನೇನು ಅವಾಂತರಗಳಾಗ್ತಾ ಇತ್ತೋ ಗೊತ್ತಿಲ್ಲ. ಬಟ್ ವಿಷಯ ಅಂತೂ ಈಗ ತಿಳಿದು ಬಂದಿದೆ. ಕೊಲೆ ಮಾಡಿರುವಂಥದ್ದು ಕೂಡ ಪತಿನೇ ಅನ್ನುವಂಥ ವಿಚಾರವನ್ನು ಈಗ ಸ್ಥಳೀಯರ ಗುಮಾನಿ ಅದು. ಆಮೇಲೆ ಪತಿ ನವೀನ್ ಕುಡಿದು ಈ ರೀತಿಯಾದಂಥ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಗುಮಾನಿ. ಬಹುಶಃ ಕುಡಿತ ಚಟ ಇತ್ತು ಅಂತ ಕಾಣಿಸುತ್ತೆ. ಜಗದೀಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಜಗದೀಶ್, ಯಾವ ಕಾರಣಕ್ಕಾಗಿ ಮರ್ಡರ್ ಆಗಿದೆ, ಏನು ಎತ್ತ, ಆತ ಎಲ್ಲಿ ಅಬ್ಸ್ಕ್ಯಾಂಡ್ ಆಗಿರ್ಬೋದು, ಏನಾದ್ರು ಡೀಟೇಲ್ಸ್ ಇದೆಯಾ? ಮಲ್ಲೇಶ್, ಈ ಬಗ್ಗೆ ಈಗಾಗಲೇ ತುಮಕೂರು ಗ್ರಾಮಾಂತರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಯಾಕೆ ಕೊಲೆ ಆಗಿದೆ ಅನ್ನುವಂತ ವಿಚಾರ ನೋಡೋದಾದ್ರೆ, ಗಂಡ ಹೆಂಡತಿಯ ನಡುವೆ ಇತ್ತೀಚೆಗೆ ಸಾಕಷ್ಟು ಗಲಾಟೆ ಆಗ್ತಾ ಇತ್ತು ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇರುತ್ತದೆ. ಪ್ರಮುಖವಾಗಿ ಪತಿ ನವೀನ್ ಏನಿದ್ದಾನೆ, ಆತ ಕುಡಿತಕ್ಕೆ ದಾಸನಾಗಿದ್ದ. ಕುಡಿದು ಬಂದು ಮನೆಯಲ್ಲಿ ಅವಾಗ ಗಲಾಟೆ ಮಾಡ್ತಿದ್ದ ಅನ್ನುವಂತ ವಿಚಾರ ಕೂಡ ತಿಳಿದು ಬಂದಿರುವಂತದ್ದು. ಇನ್ನು ಇವರಿಬ್ಬರ ಮದುವೆ ಆಗಿ ಕಳೆದ 2.5 ವರ್ಷದ ಹಿಂದೆ ಆಗಿತ್ತು ಅನ್ನುವಂಥದ್ದು. ಅದು ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯ ಆಗಿ ನಂತರದಲ್ಲಿ ಇಬ್ರು ಕೂಡ ಮದುವೆ ಆಗಿದ್ರು. ಜೊತೆಗೆ ಇವರಿಗೆ ಒಂದು ಗಂಡು ಮಗು ಕೂಡ ಇತ್ತು. ಆದ್ರೆ ಇತ್ತೀಚೆಗೆ ನಡೆದಂತ ಗಂಡ ಹೆಂಡತಿಯ ನಡುವಿನ ಒಂದು ಸಣ್ಣ ಪುಟ್ಟ ಜಗಳ ಸಾಕಷ್ಟು ದೊಡ್ಡದಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಇವ್ರು ಏನು ವಾಸವಾಗಿದ್ದಂತ ಏರಿಯಾ ಏನಿತ್ತು, ಅದರಲ್ಲಿ ಬಾಡಿಗೆ ಮನೆಯಲ್ಲಿ ಇವ್ರು ವಾಸವಾಗಿದ್ರು ಅನ್ನೋದು ಕೂಡ ತಿಳಿದು ಬಂದಿರುವುದು. ನಿನ್ನೆ ರಾತ್ರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಗಲಾಟೆ ಆಗಿದೆ. ಅದಾದ ಬಳಿಕವಾಗಿ ಇವತ್ತು ಬೆಳಗಿನ ಸಮಯದಲ್ಲಿ ಮನೆ ಓನರ್
ಮನೆಯ ಬಾಡಿಗೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಬಂದಿದ್ರು. ಆದ್ರೆ ಆ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಗೀತಾ ಬಿದ್ದಿರುವುದು ಕೂಡ ಕಂಡು ಬಂದಿರುವಂತದ್ದು. ಇದಾದ ಬಳಿಕವಾಗಿ ತುಮಕೂರು ಗ್ರಾಮಾಂತರ ಪೊಲೀಸರಿಗೆ ಒಂದು ಮಾಹಿತಿ ನೀಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಸ್ಥಳೀಯರು ಹೇಳಿರುವಂತಹ ಮಾಹಿತಿ ಪ್ರಕಾರವಾಗಿ ಏನ್ ಗಂಡ ಹೆಂಡತಿಯ ನಡುವೆ ರಾತ್ರಿ ಗಲಾಟೆ ನಡೆದಿತ್ತು, ಅದೇ ವಿಚಾರವಾಗಿ ಕೊಲೆ ನಡೆದಿರುವುದು ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ನವೀನ್ ಪರಾರಿಯಾಗಿರುವಂತಹ ನಿಟ್ಟಲ್ಲಿ ಆತನಿಗಾಗಿ ಹುಡುಕಾಟ ಕೂಡ ಮುಂದುವರೆಸಿದ್ದಾರೆ. ಅಲ್ದೇಶ್. ಥ್ಯಾಂಕ್ ಯು ಜಗದೀಶ್.